ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕೆಲವರು ತಮ್ಮ ಲೈಂಗಿಕ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದು ಅದಕ್ಕೆ ಪರಿಹಾರ ತಿಳಿಸಲು ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಕೆಲವು ಲೈಂಗಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಣ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಾನು 32ರ ಯುವಕ, ಮಡದಿಗೆ 22, ಮದುವೆಯಾಗಿ 7 ತಿಂಗಳುಗಳಾಗಿವೆ. ಉದ್ರೇಕಗೊಂಡ ಶಿಶ್ನವು ಯೋನಿಪ್ರವೇಶದ ಸಮಯಕ್ಕೆ ಮೆತ್ತಗಾಗುತ್ತಿದೆ. ಲೈಂಗಿಕ ಆಸಕ್ತಿ ಇದ್ದರೂ ಸಂಭೋಗ ತೃಪ್ತಿಕರವಾಗುತ್ತಿಲ್ಲ. ಸಂಭೋಗದ ನಂತರ ವೀರ್ಯವು ಯೋನಿಯಿಂದ ಹೊರಹೋಗುತ್ತದೆ. ಮಗುವಿನ ನಿರೀಕ್ಷೆಯಲ್ಲಿದ್ದೇನೆ, ದಯವಿಟ್ಟು ಉತ್ತರಿಸಿ ಎಂದಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಮದುವೆಯಾಗಿ ಇನ್ನೂ ಲೈಂಗಿಕ ಕ್ರಿಯೆಯ ಹದವನ್ನೇ ತಿಳಿದುಕೊಳ್ಳದಿರುವಾಗ ಮಕ್ಕಳನ್ನು ಪಡೆಯುವ ಆತುರವೇಕೆ? ಸದ್ಯಕ್ಕೆ ಸಾಕಷ್ಟು ಲೈಂಗಿಕ ಸುಖವನ್ನು ಹಂಚಿಕೊಂಡು ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಬಹುದಲ್ಲವೇ? ಸಂಭೋಗದ ನಂತರ ಸ್ಖಲನವಾದ ವೀರ್ಯದ ಹೆಚ್ಚಿನ ಭಾಗ ಹೊರಹೋಗುವುದು ಸಾಮಾನ್ಯ. ಇದರಿಂದ ಮಕ್ಕಳಾಗಲು ತೊಂದರೆಯಿಲ್ಲ. ಶಿಶ್ನ ಬಹುಬೇಗನೆ ಮೆತ್ತಗಾಗುವುದಕ್ಕೆ ಪ್ರಮುಖ ಕಾರಣ ಲೈಂಗಿಕತೆಯ ಬಗ್ಗೆ ನಿಮಗಿರುವ ತಿಳಿವಳಿಕೆಯ ಕೊರತೆ ಮತ್ತು ಆದಷ್ಟು ಬೇಗ ಮಕ್ಕಳಾಗಬೇಕೆಂಬ ಒತ್ತಡ, ಆತಂಕ. 1 ವರ್ಷ ಮಕ್ಕಳ ನಿರೀಕ್ಷೆಯನ್ನು ಮುಂದೂಡಿ ಪತ್ನಿಯೊಡನೆ ಸುಖಿಸುವ ಕುರಿತು ಮಾತ್ರ ಯೋಚನೆ ಮಾಡಿ. ತಜ್ಞ ಲೈಂಗಿಕ ಚಿಕಿತ್ಸಕರ ಸೇವೆ ಲಭ್ಯವಿದ್ದರೆ ಪಡೆಯಿರಿ. ಇನ್ನು ಮತ್ತೊಬ್ಬರು ಕೂಡ ತಮ್ಮ ಸಮಸ್ಯೆ ಹೇಳಿಕೊಂಡಿದ್ದಾರೆ. ಅದು ಏನೆಂದರೆ, ಅವರು ಹೇಳುವಂತೆ ಇತ್ತೀಚೆಗೆ ಮದುವೆಯಾಗಿದ್ದೇನೆ. ಸಂಭೋಗ ಮಾಡುವ ಆಸಕ್ತಿ ಇದ್ದರೂ ಸಾಧ್ಯವಾಗುತ್ತಿಲ್ಲ. ಪತ್ನಿ ಸಣ್ಣಗಿದ್ದಾಳೆ. ನಿಮಿರುವಿಕೆ ಹೆಚ್ಚಾಗಬೇಕೆ ತಿಳಿಸಿ ಎಂದಿದ್ದಾರೆ. ಶಿಶ್ನದ ನಿಮಿರುವಿಕೆ ಈಗ ಹೇಗಿದೆ ಎಂದು ತಿಳಿದುಕೊಳ್ಳದೆ ಅದು ಹೆಚ್ಚಾಗಬೇಕೇ ಬೇಡವೇ ಎಂದು ಹೇಗೆ ಹೇಳುವುದು? ಸಂಭೋಗ ಮಾಡಲು ಸಾಧ್ಯವಾಗುವಷ್ಟು ನಿಮಿರುವಿಕೆ ಇದ್ದರೆ ಸಾಕು. ಪತ್ನಿ ಸಣ್ಣಗಿರುವುದಕ್ಕೂ ಲೈಂಗಿಕ ಸುಖವನ್ನು ಇಬ್ಬರೂ ಹಂಚಿಕೊಳ್ಳುವುದಕ್ಕೂ ಸಂಬಂಧವಿಲ್ಲ. ನಿಮ್ಮ ಪ್ರಶ್ನೆಯನ್ನು ನೋಡಿದರೆ ನಿಮಗಿಬ್ಬರಿಗೂ ಸ್ತ್ರೀ ಪುರುಷರ ದೇಹರಚನೆ ಮತ್ತು ಲೈಂಗಿಕತೆಯ ಕುರಿತು ಹೆಚ್ಚಿನ ತಿಳಿವಳಿಕೆ ಇರುವಂತೆ ಕಾಣಿಸುವುದಿಲ್ಲ. ಕುಟುಂಬ ವೈದ್ಯರೊಡನೆ ಹಿಂಜರಿಕೆಯಿಲ್ಲದೆ ಮಾತನಾಡಿ ಮಾರ್ಗದರ್ಶನ ಪಡೆದುಕೊಳ್ಳಿ. ಇನ್ನು ಮತ್ತೊಬ್ಬರು, ತಾನು 29ರ ಯುವಕ, ಲೈಂಗಿಕತೆಯಲ್ಲಿ ಆಸಕ್ತಿ ಇದೆ. ಒಂದು ವೃಷಣ ಸಣ್ಣದಾಗಿದೆ, ಮತ್ತೊಂದು ಉಬ್ಬಿಕೊಂಡಿದೆ. ಇದರಿಂದ ಲೈಂಗಿಕ ಸಂಪರ್ಕಕ್ಕೆ ತೊಂದರೆಯಾಗಬಹುದೇ ಎಂದು ಹೇಳಿದ್ದಾರೆ. ಒಂದು ವೃಷಣ ಸಣ್ಣಗಿರುವುದು ಮತ್ತು ಇನ್ನೊಂದು ಹೆಚ್ಚು ಜೋತುಕೊಂಡಿರುವುದು ಎಲ್ಲ ಪುರುಷರಲ್ಲೂ ಸಾಮಾನ್ಯ ಅಂಶ. ಇದರಿಂದ ಲೈಂಗಿಕ ಕ್ರಿಯೆಗೆ ಯಾವುದೇ ತೊಂದರೆ ಇರುವುದಿಲ್ಲ. ವೃಷಣಗಳಲ್ಲಿ ನೋವು ಕಾಣಿಸಿಕೊಂಡರೆ, ನಿಮಿರುವಿಕೆ ಮತ್ತು ಸ್ಖಲನ ಸಹಜವಾಗಿ ಆಗುತ್ತಿಲ್ಲವೆಂದಾದರೆ ವೈದ್ಯರನ್ನು ಸಂಪರ್ಕಿಸಿ. ಅದರಂತೆ ಮತ್ತೊಬ್ಬರು, ತಾನು 23ರ ಯುವಕ, ನಾನು 6 ವರ್ಷದಿಂದ ಪ್ರೀತಿಸುತ್ತಿದ್ದ ಹುಡುಗಿಗೆ ಮದುವೆಯಾಗಿ 2 ವರ್ಷಗಳಾದವು. ಇಬ್ಬರೂ ದೇಹ ಸಂಪರ್ಕ ಮಾಡಿರಲಿಲ್ಲ. ಅವಳು ಈಗ ಗರ್ಭಿಣಿ. ತಿಳಿಹೇಳಿ ಒತ್ತಾಯ ಮಾಡಿದರೂ ಅವಳು ನನ್ನ ಸಂಪರ್ಕವನ್ನು ಬಿಡುತ್ತಿಲ್ಲ. ನಾನೇನು ಮಾಡಬೇಕು ಎಂದಿದ್ದಾರೆ. ಹುಡುಗಿ ನಿಮ್ಮನ್ನು ಬಿಡುತ್ತಿಲ್ಲವೆಂದು ಹೇಳುತ್ತಿದ್ದೀರಿ. ನೀವೇಕೆ ಅವಳನ್ನು ಬಿಡುತ್ತಿಲ್ಲ? ನಿಮಗೆ ಇನ್ನೂ ಅವಳ ಬಗ್ಗೆ ಏನಾದರೂ ಆಕರ್ಷಣೆಗಳಿರಬೇಕಲ್ಲವೇ? ಅಂತಹ ಆಕರ್ಷಣೆಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಿರದಿದ್ದರೂ ಅವುಗಳಿಗೆ ಇನ್ನೂ ಏಕೆ ಅಂಟಿಕೊಂಡಿದ್ದೀರಿ? ಹುಡುಗಿಯನ್ನು ಮರೆತು ನಿಮ್ಮ ಜೀವನದ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಿ. ನಿಮ್ಮ ಜೀವನದ ನಿರ್ಧಾರದ ಪರಿಣಾಮಗಳಿಗೆ ನೀವೇ ಜವಾಬ್ದಾರರು ಕೂಡ ಎಂದು ನೆನಪಿನಲ್ಲಿಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.